ಅವನತಿ ಇಲ್ಲವಾದರೆ ಆಪತ್ತಿನ ಸಮಯದಲ್ಲೂ ಸಹ ದೇವರ ಮೇಲೆ ಅಚಲವಾದ ನಂಬಿಕೆ ಇಟ್ಟಿದ್ದಳು. ನಮ್ಮ ರಕ್ಷಕನು ಒಡೆಯನು ಆಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ಇವತ್ತಿನ ವಾಕ್ಯ ಭಾಗದಲ್ಲಿ ಒಂದು ಒಳ್ಳೆ ತಾಯಿಯನ್ನು ಕುರಿತು ಧ್ಯಾನ ಮಾಡಿಕೊಳ್ಳೋಣ. ಆಕೆಯ ಹೆಸರು ಇಕಾಬೋದಳು. ಈ ತಾಯಿ ತನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಕಾಪಾಡಿ ಮಗುವನ್ನು ರಕ್ಷಿಸ್ತಾಳೆ. ಆ ಮಗು ದೊಡ್ಡವನಾಗಿ ಇಸ್ರಾಯೇಲರಿಗೆ ಮಹಾ ಪ್ರವಾದಿಯಾಗುತ್ತಾನೆ. ಈತನ ಮೂಲಕ ಅವರಿಗೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು. ಇವತ್ತಿಗೂ ಕೂಡ ಆತನ ಮೂಲಕವಾಗಿ ಕೊಡಲ್ಪಟ್ಟ ಧರ್ಮಶಾಸ್ತ್ರವು ಈಗಲೂ ಸಭೆಗಳಲ್ಲಿ ಪಠಣವಾಗ್ತಾ ಇದೆ. ಯಹೂದಿಗಳು ತಮ್ಮ ಗ್ರಂಥವಾಗಿ ಇಟ್ಟುಕೊಂಡಿದ್ದಾರೆ. ಪ್ರಿಯರೇ, ಅಂತ ದೊಡ್ಡ ವ್ಯಕ್ತಿಯನ್ನು ಹೆತ್ತ ತಾಯಿಯ ಒಂದು ಗುಣಲಕ್ಷಣಗಳನ್ನು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಇಕಾಬೋದಳು ಆಕೆಯ ಮಾಡಿದ ತ್ಯಾಗದಿಂದ ಮಕ್ಕಳು ಮಹಾಪ್ರವಾದಿಯಾದರು. ಪ್ರಿಯರೇ, ಈಕೆಯ ಜೀವಿತದಲ್ಲಿ ನಾವು ಕಂಡುಕೊಳ್ಳುವುದೇನೆಂದರೆ ತಾಯಿ ಮಹತ್ವದ ಪಾತ್ರ ವಹಿಸುತ್ತಾಳೆ ಎಂಬುದಾಗಿ ನಮಗೆ ಚೆನ್ನಾಗಿ. ಈ ದಿನಗಳಲ್ಲಿ ಕೂಡ ತಾಯಂದಿರು ತಮ್ಮ ಮಕ್ಕಳನ್ನು ಮಹಾ ವ್ಯಕ್ತಿಗಳನ್ನಾಗಿಸಲು ಮಹತ್ವದ ಪಾತ್ರ ವಹಿಸುತ್ತಾರೆ ಎಂಬುದಾಗಿ ಈಕೆಯ ಜೀವಿತದಿಂದ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಪ್ರಿಯರೇ, ಯಾಕೆಂದರೆ ಈಕೆಯ ಜೀವಿತದಲ್ಲಿ ಪಟ್ಟಂತ ಶ್ರಮೆ ಅಷ್ಟಿಷ್ಟಲ್ಲ, ಆಕೆ ಒಂದು ಸಮರ್ಪಣೆಯ ಜೀವಿತ ಬಹು ಶ್ರೇಷ್ಠವಾದದ್ದೆಂಬುದಾಗಿ ನೋಡ್ತೇವೆ. ಬಹು ಕಷ್ಟಕರವಾಗಿತ್ತು ಆಕೆಯ ಜೀವಿತ. ಈಕೆಯ ಜೀವಿತಾವಧಿಯಲ್ಲಿ ಇಸ್ರಾಯೇಲ್ಯರು ಸ್ವತಂತ್ರವಾಗಿರಲಿಲ್ಲ. ಅವರು ದಾಸತ್ವದಲ್ಲಿದ್ದರು. ಫರೋಹನ ರಾಜನ ಕೆಳಗಿದ್ದರು. ಐಗುಪ್ತ ದೇಶದ ಫರೋಹನ ರಾಜನ ಕೆಳಗೆ ಇವರು ದಾಸತ್ವದಲ್ಲಿದ್ದರು. ಇವರು ಬಿಟ್ಟಿ ಕೆಲಸ ಮಾಡ್ತಿದ್ರು. ಇವರು ಮಾಡುವ ಕೆಲಸಕ್ಕೆ ಸಂಬಳವಿರಲಿಲ್ಲ. ಪ್ರಿಯರೇ, ಇವರ ಪ್ರಾಣಕ್ಕೆ ಯಾವ ಬೆಲೆ ಇರಲಿಲ್ಲ. ಇಂಥ ಸಮಯದಲ್ಲಿ ಈಕೆ ಮಹತ್ತಾದ ಒಂದು ಕೆಲಸವನ್ನು ಮಾಡ್ತಾಳೆ. ಅದೇನೆಂದ್ರೆ ತನ್ನ ಮಗುವನ್ನು ದೇವರ ಕೃಪೆಯಿಂದ ಕಾಪಾಡಿಕೊಳ್ಳುತ್ತಾಳೆ. ವಿಷಯ ಅಂದ್ರೆ ಪ್ರಿಯರೇ, ಆಗಿನ ಕಾಲದಲ್ಲಿ ಫರೋಹನು ಒಂದು ಕಟ್ಟಪ್ಪಣೆ ಮಾಡಿದ್ದನು. ಏನೆಂದರೆ ಇಬ್ರಿಯರು ಅಂದ್ರೆ ಇಸ್ರಾಯೇಲರ ಪ್ರತಿ ಗಂಡು ಮಕ್ಕಳನ್ನು ಹುಟ್ಟಿದ ತಕ್ಷಣ ತೆಗೆದುಕೊಂಡು ಹೋಗಿ ನೈಲ್ ನದಿಯಲ್ಲಿ ಹಾಕಿಬಿಡಬೇಕು, ಸಾಯಿಸಬೇಕು ಎಂಬುದಾಗಿ ಆಜ್ಞೆ ಹೊರಡಿಸಿದರು. ಪ್ರಿಯರೇ, ಇಂಥ ಆಜ್ಞೆ ಬಹು ದೊಡ್ಡ ಆಜ್ಞೆ. ಆಗಿನ ಕಾಲದಲ್ಲಿ ಬಹು ದೊಡ್ಡ ದೇಶ, ಮೋಸ್ಟ್ ಪವರ್ಫುಲ್ ನೇಷನ್ ಆನ್ ದ ಟೈಮ್, ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿಯುತ ರಾಷ್ಟ್ರವಾಗಿತ್ತು ಆ ಕಾಲದಲ್ಲಿ. ಅಂತ ಒಂದು ಐಗುಪ್ತ ದೇಶದ ರಾಜನ ಕೆಳಗೆ ಇವರು ದಾಸತ್ವದಲ್ಲಿದ್ದಾಗ ಆ ರಾಜನ ಮಾತಿಗೆ ಇವರು ಬಹಳ ಎದುರುವುದು. ಪ್ರಜೆಗಳೆಲ್ಲ ಎದುರುಕೊಂಡಿದ್ರು. ಇಂಥ ಸಮಯದಲ್ಲಿ ಈಕೆ ರಾಜ ಆಜ್ಞೆಗೆ ಭಯಪಡದೆ ತನ್ನ ಮಗುವನ್ನು ಬಚ್ಚಿಟ್ಟು ಕಾಪಾಡಿ ಸಾಕಿ ಸಲಹಿದಳು. ದೇವರ ಕೃಪೆಯಿಂದ ವಿಚಿತ್ರವಾಗಿ ಅವರಿಗೆ ಸಹಾಯ ದೊರಕಿತು. ಇದರಲ್ಲಿ ತಾಯಿಯ ಒಂದು ತ್ಯಾಗದ ಮನೋಭಾವನೆ ಇದೆ. ಇದರಿಂದ ನಾವು ಚೆನ್ನಾಗಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು. ಏನಂದ್ರೆ ಮಕ್ಕಳನ್ನು ಮಹಾ ನಾಯಕರನ್ನಾಗಿಸಲು ತಾಯಿ ಮಹತ್ವದ ಪಾತ್ರ ವಹಿಸುತ್ತಾಳೆ ಎಂಬುದಾಗಿ ನಮ್ಮ ಸತ್ಯವೇದವು ತಿಳಿಸ್ತಾ ಇದೆ. ಪ್ರಿಯರೇ, ಇಕಾಬೋದಳಲ್ಲಿದ್ದ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಇವತ್ತು ಧ್ಯಾನ ಮಾಡಿಕೊಳ್ಳೋಣ. ಮೊದಲನೇದಾಗಿ ಅವನತಿ ಇಲ್ಲವಾದರೆ ಆಪತ್ತಿನ ಸಮಯದಲ್ಲೂ ಸಹ ದೇವರ ಮೇಲೆ ಅಚಲವಾದ ನಂಬಿಕೆ ಇಟ್ಟಿದ್ದಳು. ಅವರ ಬದುಕಿಗೆ ಯಾವ ಬೆಲೆ ಇರಲಿಲ್ಲ. ಅವರಿಗೆ ಒಳ್ಳೆಯ ನಿರೀಕ್ಷೆ ಇರಲಿಲ್ಲ. ನಾಳೆ ಬದುಕುತ್ತೇವೆಂಬ ಒಂದು ಆಸೆಯೂ ಕೂಡ ಇರಲಿಲ್ಲ. ಅಂತ ಸಮಯದಲ್ಲಿಯೂ ಕೂಡ ಇವರು ನಮ್ಮನ್ನು ಐಗುಪ್ತ ದೇಶದವರಿಂದ ಬಿಡಿಸಿ ಅವರ ಮೂಲಪಿತೃವಾದ ಅಬ್ರಹಾಮನಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ನಮ್ಮನ್ನು ನಿಶ್ಚಯವಾಗಿ ಸೇರಿಸುತ್ತಾರೆ ಎಂಬುದಾಗಿ ಅವರು ನಂಬಿಕೆಯಲ್ಲಿದ್ದರು. ಪ್ರಿಯರೇ, ಶ್ರೇಷ್ಠವಾದ ಈ ನಂಬಿಕೆ. ಎಂಥ ಕಷ್ಟದ ಸಮಯದಲ್ಲೂ ಕೂಡ ನಂಬಿಕೆಯಿಂದ ಹಿಂಜರಿಯಲಿಲ್ಲ. ಕಷ್ಟ ಕಾಲದಲ್ಲಿ ದೇವರ ಮೇಲೆ ನಂಬಿಕೆ ಇಡ್ರಿ. ಪ್ರಿಯರೇ, ಎರಡನೇದಾಗಿ ಆಕೆಯಲ್ಲಿದ್ದಂಥ ಒಂದು ಸದ್ಗುಣ ಏನೆಂದರೆ ನನ್ನ ಮಗುವನ್ನು ಬದುಕಿಸುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಳು. ಪ್ರಿಯರೇ, ಆ ಕಾಲದಲ್ಲಿ ಎಲ್ಲಾ ಇಬ್ರಿಯ ಗಂಡು ಕೂಸುಗಳನ್ನ ನೈಲ್ ನದಿಯಲ್ಲಿ ಬಿಸಾಡಿ ಸಾಯಿಸಬೇಕೆಂಬುದಾಗಿ ಫರೋಹನ ಕಟ್ಟಪ್ಪಣೆಯಾಗಿತ್ತು. ಇಂಥ ಸಂದರ್ಭದಲ್ಲಿ ರಾಜಾಜ್ಞೆಗೆ ಭಯಪಡದೆ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟಳು. ಒಂದು ವೇಳೆ ಫರೋಹನಿಗೆ ಏನಾದರೂ ಗೊತ್ತಾದರೆ ಖಂಡಿತವಾಗಿ ಆಕೆ ಮನೆಯವರೆಲ್ಲರಿಗೂ ಮರಣದಂಡನೆ ವಿಧಿಸಿದರು. ಆದರೂ ದೇವರ ಕೃಪೆಯಿಂದ ಆ ಮಗುವನ್ನು ಬಚ್ಚಿಟ್ಟು ಸಾಕಿದರು. ಮೋಶೆಗೋಸ್ಕರ ತನ್ನ ಪ್ರಾಣವನ್ನೇ ಮುಡುಪಾಗಿಟ್ಟಳು ನಂಬಿಕೆಯಿಂದ. ಮೂರನೇದಾಗಿ ತನ್ನ ಚಿಂತಾಭಾರವನ್ನು ದೇವರ ಮೇಲೆ ಹಾಕಿ ದೇವರಿಗೋಸ್ಕರ ವಿವೇಕದಿಂದ ನಡೆದುಕೊಳ್ಳುತ್ತಾಳೆ. ಪ್ರಿಯರೇ, ವಿಮೋಚನೆ ಕಾಂಡ 2ನೇ ಅಧ್ಯಾಯ 3ನೇ ವಚನದಲ್ಲಿ ಆಕೆ ಆ ಮಗುವಿಗೋಸ್ಕರ ಒಂದು ಬ್ಯಾಸ್ಕೆಟ್ ಅನ್ನು ಸಿದ್ಧ ಮಾಡಿ ಅದನ್ನ ನೈಲ್ ನದಿ ಹತ್ತಿರ ಇಡುತ್ತಾಳೆ. ಆಕೆಗೆ ಗೊತ್ತಿತ್ತು, ಯಾರಾದರೂ ಬಂದು ನೈಲ್ ನದಿ ಹತ್ತಿರ ನನ್ನ ಮಗುವನ್ನು ಕಾಪಾಡ್ತಾರೆ, ದೇವರು ಕಳಿಸಿಕೊಡ್ತಾರೆ ಅವರನ್ನ ಎಂಬುದಾಗಿ ಮುಂದೆ ಆಲೋಚನೆ ಮಾಡಿದ್ದು. ದೇವರು ಹೇಗಾದರೂ ಮಾಡಿ ನನ್ನ ಮಗುವನ್ನು ರಕ್ಷಿಸ್ತಾರೆ ಎಂಬುದಾಗಿ ಆಕೆ ಮನಸ್ಸಿನಲ್ಲಿ ದೃಢವಾಗಿ ನಂಬಿ ಆ ಮಗುವನ್ನು ಪೆಟ್ಟಿಗೆಯಲ್ಲಿಟ್ಟು ಆ ನೀರಿನಲ್ಲಿ ಇಡ್ತಾಳೆ. ಪ್ರಿಯರೇ, ಅದೇ ಕ್ಷಣದಲ್ಲಿ ದೇವರು ಅವಳ ನಂಬಿಕೆಯನ್ನು ದೃಢಪಡಿಸುವುದಕ್ಕೋಸ್ಕರ ತನ್ನನ್ನು ನಂಬಿದ ಮಕ್ಕಳನ್ನು ಕೈ ಬಿಡದ ದೇವರು ಅದೇ ಸಮಯದಲ್ಲಿ ಅಲ್ಲಿ ಫರೋಹನ ಕುಮಾರ್ತೆಯನ್ನು ಕಳಿಸಿಕೊಡ್ತಾರೆ. ಫರೋಹನ ಕುಮಾರ್ತೆ ಆ ಮಗುವನ್ನು ಎತ್ಕೊಂಡು ಹೋಗಿ ಅರಮನೆಯಲ್ಲಿ ಬೆಳೆಸ್ತಾರೆ. ಪ್ರಿಯರೇ, ಹೀಗೆ ಆ ಮಗು ದೊಡ್ಡವನಾಗಿ ಮೋಶೆಯಾಗಿ ಕರೆಯಲ್ಪಟ್ಟು ನಂತರ ಇಸ್ರಾಯೇಲ್ಯರ ವಿಮೋಚನೆಗೆ ಕಾರಣನಾಗ್ತಾನೆ. ದೇವರು ಅವನನ್ನು ದೊಡ್ಡ ಪ್ರವಾದಿಯನ್ನಾಗಿ ಮಾಡ್ತಾರೆ. ಆ ಪ್ರವಾದಿ ಎಂಥ ಪ್ರವಾದಿ ಅಂದರೆ ಆತನ ಮೂಲಕವಾಗಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು ಎಂಬುದಾಗಿ ನೋಡ್ತೇವೆ. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು ಎಂಬುದಾಗಿ ನಾವು ಓದ್ತೇವೆ. ಪ್ರಿಯರೇ, ಇಂದಿಗೂ ಆತನ ಮೂಲಕವಾಗಿ ಬಂದಂಥ ಧರ್ಮಶಾಸ್ತ್ರವನ್ನು ನಾವು ಓದ್ತಾ ಇದ್ದೇವೆ. ಎಂಥ ದೊಡ್ಡ ವ್ಯಕ್ತಿ ನೋಡಿ.
ಈತನು ಯೇಸು ಸ್ವಾಮಿಗೆ ಮುಂಗುರ್ತಾಗಿ ಕಳುಹಿಸಲ್ಪಟ್ಟಿದ್ದಾನೆ. ಇಕಾಬೋದಳು ಒಂದು ಬೆಸ್ಟ್ ಎಕ್ಸಾಂಪಲ್ ಎಲ್ಲ ತಾಯಂದರಿಗೆ. ದೇವರ ಮೇಲೆ ತನ್ನ ಚಿಂತಾಭಾರವನ್ನು ವಹಿಸಿ ಎಷ್ಟೇ ಕಷ್ಟ ಸಂಕಟ ಹಿಂಸೆ ಬಂದರೂ ತನ್ನ ಮಕ್ಕಳನ್ನು ದೇವರಿಗಾಗಿ ಬೆಳೆಸಿ ದೇವರು ತನ್ನ ಕಾರ್ಯದಲ್ಲಿ ಮಕ್ಕಳನ್ನು ದೊಡ್ಡ ಕೆಲಸದಲ್ಲಿ ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದಕ್ಕೆ ಈಕೆಯ ಸಾಕ್ಷಿ. ನಿಮ್ಮ ಮಕ್ಕಳನ್ನು ದೇವರು ಖಂಡಿತವಾಗಿ ಉಪಯೋಗಿಸಿಕೊಳ್ಳುತ್ತಾನೆ. ದಯವಿಟ್ಟು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ದೇವರ ಭಯ ಭಕ್ತಿಯಲ್ಲಿ ಬೆಳೆಸಿರಿ. ಇಕಾಬೋದಳ ರೀತಿಯಲ್ಲಿ ಅಚಲವಾದ ನಂಬಿಕೆ ದೇವರ ಮೇಲೆ ಇಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ಎಲ್ಲರಿಗೂ ವಂದನೆಗಳು.